ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ನಾವು ಇವತ್ತು ಊಟಿಲಿದ್ದೀವಿ, ಅಂದರೆ ನೆನ್ನೆನೇ ಬಂದ್ವಿ. ಅದು ಡೇ 1 ಅಂತ ಮಾಡಿದ್ದೀನಿ, ಇದು ಡೇ 2 ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ನೆನ್ನೆ ನಾವು ಬಂದಾಗ ಮಧ್ಯಾಹ್ನ ಆಗೋಗಿತ್ತು, ಸೊ ಹಾಫ್ ಡೇ ನಮಗೆ ಅಲ್ಲೇ ವೇಸ್ಟ್ ಆಗೋಯಿತು. ಸೊ ನಿಯರೆಸ್ಟ್ ಇರೋದು ನಾವೇ ಆಟೋದಲ್ಲಿ ಹೋಗಿ ಬಂದ್ವಿ. ಬೊಟಾನಿಕಲ್ ಗಾರ್ಡನ್ ಮತ್ತು ಇನ್ನೊಂದು ಯಾವುದೇ ಶೋ ಬೋಟ್ ಹೌಸ್ಗೆ ಹೋಗಿ ಬಂದ್ವಿ. ಇವತ್ತು ಆ್ಯಕ್ಚುಲಿ ಇಲ್ಲಿ ಟೂರ್ ಪ್ಯಾಕೇಜ್ ಇರುತ್ತೆ, ಅದು ತೊಗೊಂಡ್ರೆ ನಮ್ಗೆ ವರ್ತ್ ಇರುತ್ತೆ. ಅಂದರೆ ನಮ್ಮನ್ನ ಮಾತ್ರ ಅಲ್ಲ, ಪ್ರೈವೇಟ್ ಆಗಲ್ಲ, ಸಪ್ರೇಟ್ ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ. ಅಂದರೆ ಎಷ್ಟು ಜನ ಇರುತ್ತೆ ಗೊತ್ತಿಲ್ಲ. ಊಟಿ ಅಂದರೆ ಟಿಟಿಲಿ ಕರ್ಕೊಂಡು ಹೋಗ್ತಾರೆ. ನಾವು ಅದು ಬೇಡ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಫಸ್ಟ್ ಅದಕ್ಕೆ ಹೋಗೋಣ ಹಿಂಗೆ ಪ್ಯಾಕೇಜಲ್ಲಿ ಅಂತ ಅಂದ್ಕೊಂಡ್ವಿ. ಅಂದರೆ ಎಲ್ಲರೂ ಇರ್ತಾರೆ, ಒಂದು 20 ಮೆಂಬರ್ಸ್ ಅಥವಾ 13 ಮೆಂಬರ್ಸ್ ಆ ಥರ ಇರುತ್ತೆ. ಅದೇ ಫಿಕ್ಸ್ ಆಗಿದ್ವಿ. ಆದರೆ ನಿನ್ನೆ ಅದನ್ನೆಲ್ಲ ಮುಗಿಸ್ಕೊಂಡು ಬೊಟಾನಿಕಲ್ ಗಾರ್ಡನ್ ಅಲ್ಲೆಲ್ಲ ಹೋಗಿ ಬಂದು ಹಿಂಗೆ ನೀರು ಬೇಕಿತ್ತು ಅಂತ ತೊಗೊಂಬರಕ್ಕೆ ಹೋಗಿದ್ವಿ. ಅಲ್ಲಿ ಯಾರೋ ಹಿಂಗೆ ಕ್ಯಾಬ್ ಅವ್ರು ಸಿಕ್ಕಿ, ಕಾರವರು. ಅಲ್ಲಾದರೆ ನಿಮಗೆ ಜಾಸ್ತಿ ಟೈಮಿಂಗ್ಸ್ ಕೊಡಲ್ಲ. ಒಂದು ಪ್ಲೇಸಿಗೆ ಕರ್ಕೊಂಡು ಹೋದರೆ ಬೇಗ ಬನ್ನಿ ಆ ಥರ ಹೇಳ್ತಾರೆ. ನೀವು ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಅವರು ಹೇಳಿದ್ದು ಇರ್ಬೋದೇನೋ ಅಂತ ಅಂದ್ಕೊಂಡು ನಾವು ಸಪ್ರೇಟ್ ಇವಾಗ ಕ್ಯಾಬ್ನ ಬುಕ್ ಮಾಡಿದ್ದೀವಿ. ಇವಾಗ ಟೂರ್ ಅಂದರೆ ಒಂದೊಂದು ಪ್ಲೇಸಸ್ ಇದೆ, ಪ್ಯಾಕೇಜ್ ಇದೆ, ಇಷ್ಟು ಪ್ಲೇಸಸ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇನ್ನು ನಾವು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ, ಎದ್ದು ಸ್ನಾನ ಎಲ್ಲ ಆಗಿದೆ, ನಂದಾಗಿದೆ. ಯಶು ಇವಾಗ ಹೋಗಿದ್ದಾರೆ ಸ್ನಾನಕ್ಕೆ, ಇವಾಗ ಹೋಗ್ತಾರೆ ಸ್ನಾನಕ್ಕೆ. ಗೀಸರ್ ನೀರೊಂದು ಪ್ರಾಬ್ಲಮ್ ಆಗೋಗಿತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಫುಲ್. ಇವಾಗ ಸ್ವಲ್ಪ ಪರವಾಗಿಲ್ಲ, ನೈಟ್ ಅಂತೂ ಕಾಲು ಕೈ ಎಲ್ಲ ಹಿಂಗೆ ಆಚೆ ಬಿಡೋಕ್ಕೆ ಆಗ್ತಿರ್ಲಿಲ್ಲ. ನಾನಂತೂ ಸಾಕ್ಸ್ ಎಲ್ಲ ಹಾಕೋಬಿಟ್ಟಿದ್ದೆ. ಇವಾಗ ಸ್ವಲ್ಪ ಓಕೆ ಆಗಿದೆ. ಮಳೆ ಕೂಡ ಇವಾಗ ಬರ್ತಾಯಿಲ್ಲ ಅಲ್ವೇಶು, ಇವಾಗ ಸದ್ಯಕ್ಕೆ ಬರ್ತಾಯಿಲ್ಲ. ಅಷ್ಟೇ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ತಿಂಡಿ ತಿಂದ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನಾವು ಬಾಲ್ಕನಿ ಬೇಕು, ಚೆನ್ನಾಗಿರುತ್ತೆ ಅಂತ ಈ ರೂಮ್ನ ತೊಗೊಂಡ್ವಿ, ಈ ಹೋಟೆಲ್ನ. ಆದರೆ ಬಾಲ್ಕನಿಗೆ ಹೋಗಿಲ್ಲ. ನಾವು ಬಂದಾಗಿಂದ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಹಿಂಗೆ ಹೋಗ್ಬಿಟ್ವಿ. ಇವಾಗ ಬಾಲ್ಕನಿ ಹೆಂಗಿದೆ ಅಂತ ನಾನು ಫಸ್ಟ್ ಟೈಮ್ ನೋಡಿಲ್ಲ, ಅಂದರೆ ಸುಮ್ಮನೆ ನೋಡಿದ್ವಿ ಅಷ್ಟೇ. ಹೋಟೆಲ್ ರೂಮ್ ನೋಡಬೇಕಾದ್ರೆ ಹೆಂಗಿದೆ ಅಂತ ನೋಡೋಣ. ಇಲ್ಲಿ ಫುಲ್ಲು ನೀರು ಇರುತ್ತೆ ಅನಿಸುತ್ತೆ. ಫುಲ್ ಫಾಗಿ ಇರುತ್ತೆ. ಬೆಳಿಗ್ಗೆನೆ ಅಂತ ಹೇಳಿದ್ರು. ನಾವಿವಾಗ ಟೈಮ್ ಎಷ್ಟಾಗಿದೆ? 9:15 ಆಗಿದೆ. ಫಾಗ್ ಎಲ್ಲ ಹೊರಟೋಗಿದೆ. ಸ್ವಲ್ಪ ಶಿಮ್ಲಾ ಥರನೇ ಅಂತ ಅನಿಸುತ್ತೆ ನಮಗೆ ಸ್ವಲ್ಪ. ಓಕೆ, ಇಷ್ಟೇ ಬಾಲ್ಕನಿ. ನೆಕ್ಸ್ಟ್ ನಾವು ತಿಂಡಿ ತಿಂದ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಇಡ್ಲಿನ ತೊಗೊಂಡೆ. ಆ್ಯಕ್ಚುಲಿ ನಂಗೆ ಉದ್ದಿನ ವಡಾನೂ ಇಷ್ಟ, ಬಟ್ ಇಲ್ಲಿ ಬೇಡ ಅಂತ ತಗೊಳ್ಳಿಲ್ಲ ನಾನು. ಯಶು ಪೊಂಗಲ್ ತೊಗೊಂಡ್ರು, ಖಾರ ಪೊಂಗಲ್ಲು. ಚೆನ್ನಾಗಿದೆ ಅಂತ ಹೇಳಿದ್ರು, ಬಟ್ ನಾನು ಟೇಸ್ಟ್ ಮಾಡಿದಾಗ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಮತ್ತು ಆ್ಯಸ್ ಯೂಶ್ವಲ್ ಯಶು ಟೀನ ತೊಗೊಂಡ್ರು, ಇಷ್ಟ ಆಗಲಿಲ್ಲ ಅವ್ರಿಗೆ. ಸೊ ಹಂಗಾಗಿ ಹಂಗೆ ಬಿಟ್ಬಿಟ್ರು. ಇಷ್ಟ ಆಗಿಲ್ಲ ಅಂದರೆ ಕುಡಿಯಲ್ಲ, ಹಂಗೆ ಇಟ್ಬಿಡ್ತಾರೆ. ಮತ್ತು ಆಲ್ರೆಡಿ ನಮ್ಮ ಕ್ಯಾಬ್ ವೆಯ್ಟ್ ಮಾಡ್ತಿದ್ರು. ಸೊ ಬೇಗ ತಿಂಡಿ ತಿನ್ಕೊಂಡು ನಾವು ಹೊರಟ್ವಿ. ಇವಾಗ ಟಕ್ಕ ಅಂತ ಬೇರೆ ಎಲ್ಲೂ ಹೋಗಲ್ಲ, ಪೈನ್ ಫಾರೆಸ್ಟ್ ಹೋಯ್ತಾ ಇರ್ತೀನಿ. ಯಾಕೆಂದ್ರೆ ಅದು ಕ್ಲೋಸ್ ಆಗ್ಬಿಟ್ರೆ ಬೇಜಾರಾಗುತ್ತೆ ಎಲ್ಲ. ಅದೇ ಚೆನ್ನಾಗಿತ್ತು ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಹೋಯ್ತಾ ಇದ್ದೀನಿ. ಯಾಕೆ ಮಳೆ ಇದ್ರಿಂದ ಫಾರೆಸ್ಟ್ ಏರಿಯಾ ಟಕ ಅಂತ ಕ್ಲೋಸ್ ಮಾಡ್ತಾರೆ. ಮಳೆ ಬಂದ್ರೆ ಕ್ಲೋಸ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಕ್ಲೋಸ್ ಇಲ್ಲ, 8 ಗಂಟೆ ಓಪನ್ ಆಗಿತ್ತು ಸರ್. 7 ಗಂಟೆಗೆ ಎದ್ದಿದ್ದು ಗೊತ್ತಿಲ್ಲ ಅಂತಂದ್ರೆ ಬೇಕಾದಷ್ಟು ಮೂವಿ ತೆಗೆದಿದ್ದಾರೆ ಇಲ್ಲಿ ಹೋದ್ರು ಒಳಗಡೆ. ಏನೇನು ಹೆಸರು? ಗಲ್ಫ್ ಲೈನ್ ಔಟರ್ ವ್ಯೂ. ಆರ್ಟ್ಸ್ ರೈಡಿಂಗ್ ಇದೆ. ಆರ್ಟ್ಸ್ ರೈಡಿಂಗ್ ಮಾಡಿದ್ರೆ ಅಲ್ಲಿ ಪ್ಲೇಸ್ ಕ್ಲೋಸ್ ಆಗ್ಬಿಡುತ್ತೆ. ಅದರಿಂದ ಬರಬೇಕು ಅಂದ್ರೆ ಬೇರೆ ಜಾಗ ಮಾಡ್ಕೊಳ್ಳಿ. ಇದೆ ಗಲ್ಫ್ ಲೈನ್ ಗಲ್ಫ್ ಪ್ಲೇ ಮಾಡ್ತಾರಲ್ಲ ಅದು ಸ್ಟ್ಯಾಚ್ಯೂಸ್. ಇವರೇ ಬಾಳೆನಾರ್ ಸಾರಿ ಇದು ಮಾಡೋದು. ಬರಬೇಕಾದ್ರೆ ನಿಲ್ಸಿ ನೋಡ್ಕೊಳ್ಳೋಣ, ಕೆಳಗೆ ಇಳಿದು ನೋಡ್ಕೊಳ್ಳೋಣ. ನಮಗೆ ಈ ಪೈನ್ ಫಾರೆಸ್ಟು ಮಳೆ ಎಲ್ಲ ಬರ್ತಾಯಿದ್ರೆ, ಅಂದರೆ ಜಾಸ್ತಿ ಮಳೆ ಸ್ಟಾರ್ಟ್ ಆದರೆ ಕ್ಲೋಸ್ ಮಾಡಿಬಿಡ್ತಾರೆ. ಹಂಗಿದ್ರು ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೋ ಇಲ್ವೋ ಅಂದ್ಕೊಂಡು ಹೋದ್ವಿ. ಬಟ್ ನಾವು ಹೋದಾಗ ಸ್ವಲ್ಪ ಅಲ್ಲಂತೂ ಮಳೆ ಡ್ರಿಸ್ಲಿಂಗ್ ಬರ್ತಾನೆ ಇರುತ್ತೆ. ಸ್ವಲ್ಪ ಹೆವಿ ಆದಾಗ ಮಾತ್ರ ಕ್ಲೋಸ್ ಮಾಡ್ತಾರಂತೆ. ಅಲ್ಲಿ ಓಡಾಡೋಕ್ಕೂ ನಮಗೆ ಸ್ವಲ್ಪ ಮಳೆ ಎಲ್ಲ ಇರುತ್ತಲ್ಲ, ಸೊ ಸ್ವಲ್ಪ ಸ್ಕಿಡ್ ಹಂಗೆ ಅನಿಸುತ್ತೆ. ಸೊ ಹುಷಾರಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಚಾಮರಾಜ ಡ್ಯಾಮ
ಕಾಮರಾಜ ಕಾಮರಾಜ. ನಾವು ಪೈನ್ ಫಾರೆಸ್ಟ್ ಎಲ್ಲ ನೋಡ್ಕೊಂಡು ಇವಾಗ ಇದೊಂದು ಶೂಟಿಂಗ್ ಪ್ಲೇಸ್ ಅಂತ, ಇದು ಆ್ಯಕ್ಚುಲಿ ಚೆನ್ನಾಗಿತ್ತು. ಇಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ನೋಡಿದ್ರೆ ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಂತೆ. ಸೊ ಇದು ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿತ್ತು. ಅಂದರೆ ಸ್ವಲ್ಪ ಮಾತ್ರ ನಾವು ಹಿಂಗೆ ಹೋಗಿ ಹಿಂಗೆ ನೋಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಬರ್ಬೋದು ಅಂತ ಹೋಗಿದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಪೈನ್ ಫಾರೆಸ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಬಂದಿದ್ದೆ ಪೈಕರ ಫಾಲ್ಸ್ಗೆ. ಇಲ್ಲಿ ಸ್ವಲ್ಪ ಒಂದು 1 ಕಿಲೋಮೀಟರ್, ನಿಯರ್ಲಿ 1 ಕಿಲೋಮೀಟರ್ ಅಷ್ಟು ನಡಿಬೇಕಿತ್ತು. ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೂ ಸ್ವಲ್ಪ ಡ್ರಿಸ್ಲಿಂಗ್ ಮಳೆ ಹಿಂಗೆ ಬರ್ತಾಯಿತ್ತು ಹೋಗ್ತಾಯಿತ್ತು. ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಅಲ್ಲಿ ನೋಡೋಕ್ಕೆ ಪೀಸ್ಫುಲ್ ಆಗಿತ್ತು. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗೋಣ ಅಂತ ಯಶುಗೆ ಹೇಳ್ತಾ ಇದ್ದೆ. ಅಂದರೆ ಹುಷಾರಾಗಿ ನಡ್ಕೊಂಡು ಹೋಗಬೇಕು, ಅಲ್ಲೂ ಸ್ವಲ್ಪ ಹಿಂಗೆ ಮಳೆ ಎಲ್ಲ ಬರ್ತಿರುತ್ತಲ್ಲ, ಸೊ ಸ್ಕಿಡ್ ಆಗ್ತಿರುತ್ತೆ. ನಾವು ನಿಧಾನಕ್ಕೆ ನಡ್ಕೊಂಡು ಹೋಗಿ ಅಲ್ಲಿಂದ ವ್ಯೂ ಚೆನ್ನಾಗಿತ್ತು. ಅದಾದಮೇಲೆ ನಾವು ಊಟಕ್ಕೆ ಬಂದ್ವಿ. ಅಲ್ಲೇ ಪೈಕರ ಫಾಲ್ಸ್ ಹತ್ರನೇ ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲಿ ತಿನ್ನೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾವುದೋ ಒಂದು ಅಂಗಡಿಗೆ ಹೋಗಿ ನಾನು ಎಗ್ ರೈಸ್ ತೊಗೊಂಡು, ಯಶು ಪರೋಟ ತೊಗೊಂಡ್ರು. ಆದರೆ ನನಗೆ ಎಗ್ ರೈಸ್ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಅದು ಬೇಡ ಅಂಥೇಳಿ ಯಾವುದೋ ಒಂದು ಹಿಂಗೆ ರೈಸ್ ತೊಗೊಂಡೆ, ಬಿರಿಯಾನಿ ರೈಸ್ ಅಂತ. ಪೈಕರ ಫಾಲ್ಸ್ ಮುಗಿಸ್ಕೊಂಡು ನಾವು ಹೋಗಿದ್ದು ಪೈಕರ ಬೋಟಿಂಗಿಗೆ. ಇಳ್ದಿದ ತಕ್ಷಣ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು, ಅಂದರೆ ಬರ್ತಾನೆ ಇತ್ತು. ಬೋಟಿಂಗ್ ಮಾಡಬೇಕು ಅಂತ ಆಸೆ ಇತ್ತು. ಊಟಿ ಬೋಟಿಂಗಲ್ಲೂ ನಾವು ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಮಳೆ ಬರ್ತಾಯಿತ್ತು. ಸೊ ಅಟ್ಲೀಸ್ಟ್ ಪೈಕರ ಬೋಟ್ ಹೌಸಲ್ಲಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ, ಬೋಟಿಂಗ್ ಹೋಗೋಣ ಅಂತ. ಬಟ್ ಈ ಮಳೆ ಎಲ್ಲೋದ್ರೂ ಬಿಡ್ತಾಯಿಲ್ಲ. ಈ ಮಳೆಗೆ ನಮ್ಮ ಟೀ ರಾಜ ಟೀ ಕುಡಿದೇ ಇರೋಕ್ಕಾಗಲ್ಲ. ಸೊ ಅಲ್ಲಿ ಟೀ ಇರಲಿಲ್ಲ, ಅನ್ಫಾರ್ಚುನೇಟ್ಲಿ ಕಾಫಿ ಇತ್ತು. ಸೊ ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ನಾವು ಹೋಗಿದ್ದು ಬೋಟಿಂಗಿಗೆ. ಹೋಗೋಣ ಬೇಡವಾ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಮಳೆ ಬೇರೆ ಬರ್ತಾನೆ ಇದೆ. ಹಂಗಿದ್ರು ಜನ ಬೋಟಿಂಗ್ ಎಲ್ಲ ಹೋಗ್ತಾನೇ ಇದ್ದರು. ಆ ಸ್ಪೀಡ್ ಬೋಟಿಂಗ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ಹೋಗಬೇಕು ಅಂತ. ಆದರೆ ಆ ಮಳೆಯಲ್ಲಿ, ಅಂದರೆ ಅದೇನು ಕವರ್ ಇರಲ್ಲ ಅಲ್ವಾ, ಸೊ ಹಂಗಾಗಿ ನಂಗೆ ಆ ಮಳೇಲಿ ಹೋಗೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಸ್ವಲ್ಪ ಮೇಲ್ಗಡೆ ಕವರ್ ಇರುತ್ತಲ್ಲ, ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು 8 ಸೀಟ್ಸ್ ಅಥವಾ 10 ಸೀಟ್ಸ್ ಆ ಥರದ್ದು ಇರುತ್ತಲ್ಲ, ಅದಕ್ಕೆ ಹೋಗೋಣ ಅಂದ್ಕೊಂಡು, ಅಟ್ಲೀಸ್ಟ್ ಬೋಟಿಂಗ್ ಮಾಡೇ ಇಲ್ವಲ್ಲ ಇಲ್ಲಿ ಅಂದ್ಕೊಂಡು ಹೋಗ್ತಾ ಇದ್ವಿ. ಮಳೆ ಬರ್ತಾನೆ ಇದೆ, ಹಂಗಿದ್ರು ಜನ ಬೋಟಿಂಗ್ ಹೋಗೋದಂತೂ ಏನೂ ಸ್ಟಾಪ್ ಮಾಡಿಲ್ಲ. ಅವರು ಜಾಸ್ತಿ ಹಿಂಗೆ ಸ್ವಲ್ಪ ಮಳೆ ಇದ್ದರೆ ಬೋಟಿಂಗ್ ಸ್ಟಾಪ್ ಮಾಡಿಬಿಡ್ತಾರೆ. ಆದರೆ ಅವರು ಕೂಡ ಏನು ಸ್ಟಾಪ್ ಮಾಡಿರಲಿಲ್ಲ, ಜನನೂ ಕೂಡ ಹೋಗೋದು ಬಿಟ್ಟಿರಲಿಲ್ಲ. ಸೊ ಹಂಗಾಗಿ ನಾವು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಬೋಟಿಂಗಿಗೆ. ಚೆನ್ನಾಗಿತ್ತು ಒಂಥರ, ಹಿಂಗೆ ಸೈಡಲ್ಲೆಲ್ಲ ಮಳೆ ಬರ್ತಾನೆ ಇತ್ತು ನಮಗೆ, ಅಂದರೆ ಆರ್ತಿತ್ತು. ಒಂಥರ ಚೆನ್ನಾಗಿತ್ತು, ಇಷ್ಟ ಆಯಿತು ನಮಗೆ. ಈ ಬೋಟಲ್ಲಿ ಹೋಗ್ತಿದ್ರು ಅಲ್ಲಿ ಸ್ಪೀಡ್ ಬೋಟ್ ಏನಾದ್ರು ಪಾಸ್ ಆದರೆ ಆದರೂ ಹೋಗ್ಬೇಕಾಗಿತ್ತು ಅಂತ ಅನಿಸ್ತಾನೆ ಇತ್ತು. ಆದರೆ ಇದ್ರಲ್ಲಿ ಕುತ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು, ಯಾಕಂದರೆ ಸ್ವಲ್ಪ ಮಳೆ ಎಲ್ಲ ಹಿಂಗೆ ಆರ್ತಾಯಿತ್ತು ಸೈಡಿಂದನೂ. ನೆಕ್ಸ್ಟ್ ನಾವು ಹೋಗಿದ್ದು ಇಲ್ಲಿ ಡ್ಯಾಮ್ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ. ಬರ್ಬೇಕಾದ್ರೆ ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ, ನೋಡಿದ್ರೆ ಫುಲ್ಲು ಮಳೆ. ನೆಕ್ಸ್ಟು ಊಟಿ ಅಂದಮೇಲೆ ಚಾಕ್ಲೇಟ್ ಟೇಸ್ಟ್ ಮಾಡಲೇಬೇಕು. ನನಗಂತೂ ಚಾಕ್ಲೇಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವರು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಂಗಾಗಿ ಇಲ್ಲಿ ವಿಸಿಟ್ ಮಾಡಿದ್ವಿ. ಇಲ್ಲಿ ಹೋಗೋಣ ಅಂತ ಹೋದ್ವಿ. ಅಂದರೆ ಅಲ್ಲೇ ಮಾಡ್ತಾಯಿದ್ರು ಚಾಕ್ಲೇಟ್ಸ್ನ, ಅಂದರೆ ನಾವು ಆಚೆಯಿಂದ ನೋಡ್ಬೋದಿತ್ತು. ಅಂದರೆ ಟೇಸ್ಟು ತುಂಬಾ ಚೆನ್ನಾಗಿದೆ ಟೇಸ್ಟು. ಅಲ್ಲಿ ಮಾಡೋದೆಲ್ಲ ಲೈವಾಗಿ ನಾವೇ ನೋಡ್ಬೋದಿತ್ತು. ಚಾಕ್ಲೇಟ್ಸು, ವೈಟ್ ಚಾಕ್ಲೇಟು ಮತ್ತು ನಾರ್ಮಲ್ ಚಾಕ್ಲೇಟ್ಸ್ ಎಲ್ಲನೂ ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇಟ್ಟಿದ್ರು. ಅಂದರೆ ತುಂಬ ಜಾಸ್ತಿ ಇತ್ತು, ಎಲ್ಲ ನೋಡ್ತಿದ್ರು ಬೇಕು ಅಂತ ಅನಿಸ್ತಾಯಿತ್ತು, ಎಲ್ಲನೂ ತೊಗೊಳ್ಳೋಣ ಅಂತ. ಬಟ್ ಸ್ವಲ್ಪ ಮಾತ್ರ ತೊಗೊಂಡು ವಾಪಸ್ ಬಂದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಕರ್ನಾಟಕ ಗಾರ್ಡನ್ಗೆ. ಆ್ಯಕ್ಚುಲಿ ಇದು ಫಸ್ಟು ಊಟಿ ಕರ್ನಾಟಕನೇ ತುಂಬ ಹಳೇದಿದು, ಅಂದರೆ ಕರ್ನಾಟಕ ಗಾರ್ಡನು. ಫಸ್ಟು ಊಟಿ ಕರ್ನಾಟಕ ಅಂಡರಲ್ಲೇ ಇತ್ತು. ಸೊ ಇವಾಗ ತಮಿಳ್ನಾಡಾಗಿದೆ. ತುಂಬಾ ಚೆನ್ನಾಗಿತ್ತು ಇದು ಪ್ಲೇಸ್ ಅಂತೂ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟ್ ಆ್ಯಕ್ಚುಲಿ ನಾವು ಇದನ್ನು ಬೇಡ, ಸುಮ್ಮನೆ ಏನಕ್ಕೆ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಅಲ್ಲಿ ಹೋದ್ಮೇಲಂತೂ ತುಂಬಾ ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಇತ್ತು. ಸೊ ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ಆದರೆ ಇಲ್ಲೂ ಸ್ವಲ್ಪ ಮಳೆ ಡ್ರಿಸ್ಲಿಂಗ್ ಸ್ವಲ್ಪ ಆಗ್ತಿತ್ತು, ಅಷ್ಟಾಗೇನಾಗಿರಲಿಲ್ಲ. ಸೊ ಪ್ಲೇಸ್ ನೋಡೋಕ್ಕೆಲ್ಲ ಓಕೆ, ಚೆನ್ನಾಗಿ ಪ್ಲೇಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಫಸ್ಟ್ ಆ್ಯಕ್ಚುಲಿ ನಾವು ಇದಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ವಿ. ಈ ಮಳೆಯಿಂದ
ಅಲ್ಲಿಗೆ ಬೇಡ ಇಲ್ಲಿಗೆ ಬೇಡ ಅಂತ ಅನಿಸ್ತಾನೇ ಇರ್ತಿತ್ತು. ಆದರೂ ಅವರು ನಮ್ಮ ಕ್ಯಾಬ್ ಡ್ರೈವರ್ ಅವರು ಅವರೇ ಹೇಳ್ತಿದ್ರು, ಇಲ್ಲ ಇದಕ್ಕೆ ಹೋಗಿ ವಿಸಿಟ್ ಮಾಡಿ ಅಂತ ಅವರೇ ಸಜೆಸ್ಟ್ ಮಾಡ್ತಿದ್ರು ನಮಗೆ. ಸೊ ಅದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಇನ್ನೊಂದು ಚಾಕೋ ಸ್ಟೋರಿ ಅಂತ. ಫಸ್ಟು ಹೋಗಿದ್ದು ಚಾಕ್ಲೇಟ್ ಫ್ಯಾಕ್ಟ್ರಿ. ಅಂದರೆ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿತ್ತು ಟೇಸ್ಟು. ಅಂದರೆ ಇಲ್ಲಿ ಕಾಸ್ಟ್ಲಿ ಕೂಡ, ಆದರೆ ಹಂಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಮೀಡಿಯಮ್ ಲೆವೆಲ್ಲು, ಅಂದರೆ ಅಲ್ಲೂ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಅಂತೂ ಫುಲ್ಲು ಹೈ ಲೆವೆಲ್ ಥರ ಚೆನ್ನಾಗಿತ್ತು ಟೇಸ್ಟ್. ಅದರಲ್ಲಿ ಏನು ವಾಸನೆ ಬರಲ್ಲ, ಪೌಡರ್ ಮಾಡಿ ಪ್ರೆಸ್ ಮಾಡಿದ್ರೆ ವಾಸನೆ ಬರುತ್ತೆ. ಹಿಂಗೆ ಕೈ ಮಾಡಿ ಅದರೊಳಗೆ ಸ್ವಲ್ಪ ಬೀನ್ಸ್ ಇದೆ ನೋಡಿ, ಅದ್ರೊಳಗೆ ಇರೋದು ಅದೇ ಚಾಕ್ಲೇಟ್ಗೆ ಯೂಸ್ ಮಾಡೋ ಕೊಕ್ಕೋ ಬೀನ್ಸ್. ಇಲ್ಲಿ ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಅಂದರೆ ಕಾಂಪ್ಲಿಮೆಂಟ್ರಿಯಾಗಿ. ಅಂದರೆ ಇದಕ್ಕೆ ಎಂಟ್ರಿ ಟಿಕೆಟ್ ಇರುತ್ತೆ. ಸೊ ಆ ಎಂಟ್ರಿ ಟಿಕೆಟ್ ಪೇ ಮಾಡಿರ್ತೀವಲ್ಲ, ಸೊ ಹಂಗಾಗಿ ಇದು ಕಾಂಪ್ಲಿಮೆಂಟ್ರಿಯಾಗಿ ಟೇಸ್ಟ್ ಮಾಡೋಕ್ಕೆ ಅಂತ ಕೊಡ್ತಾ ಇದ್ದಾರೆ. ಸೊ ನಾವು ಅಲ್ಲೇ ತೊಗೊಂಡು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ ಅಂತ ಅನಿಸ್ತು. ಅದು ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಊಟಕ್ಕೆ ಅಂತ ಹೋಗ್ತಾಯಿದ್ದೀವಿ. ಕುಪ್ಪನ್ನಾಸ್ ಅಂತ. ಆ್ಯಕ್ಚುಲಿ ನಮಗೆ ಅಲ್ಲಿ ಟೇಸ್ಟ್ ಇಷ್ಟ ಆಗ್ತಿರ್ಲಿಲ್ಲ. ಅಲ್ಲಿ ಲೋಕಲ್ ಅವ್ರಿಗೆ ಎಲ್ಲಿ ಚೆನ್ನಾಗಿದೆ ಅಂತ ಕೇಳಿಕೊಂಡು ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಬಿಸಿನೀರು ಕೊಡ್ತಾರೆ, ಎಲ್ಲೇ ಹೋದರೂ ಅಷ್ಟೇ, ಯಾವ ಹೋಟೆಲ್ಗೆ ಹೋದ್ರೂ. ನಾನಂತೂ ಅದನ್ನ ಹಂಗೆ ಕೈಯಲ್ಲಿ ಇಟ್ಕೊಂಡಿರ್ತಿದ್ದೆ, ಸ್ವಲ್ಪ ವಾಮ್ ಅನಿಸುತ್ತೆ ಅಂತ. ಸಿಕ್ಕಾಪಟ್ಟೆ ಚಳಿ ಇರ್ತಿತ್ತು. ನಾನಿಲ್ಲಿ ಫುಲ್ ಚೆನ್ನಾಗಿರುತ್ತೆ, ಫೇಮಸ್ ಏನೋ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ತೊಗೊಂಡೆ. ಅಂದರೆ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತೇನಿಲ್ಲ, ಓಕೆ ಚೆನ್ನಾಗಿತ್ತು. ನಾವು ಲಾಸ್ಟ್ ನೈಟು ನಮ್ಮ ರೂಮ್ ಹತ್ರನೇ ಇರೋ ಒಂದು ಹೋಟೆಲಲ್ಲಿ ತಿಂದಿದ್ದೆ ನಾನು ಟೇಸ್ಟ್ ಮಾಡಿದ್ದೆ ಚಿಕನ್ ಬಿರಿಯಾನಿ. ಅಲ್ಲಿಗೂ ಇಲ್ಲಿಗೂ ಸೇಮೇ ಅಂತ ಅನಿಸ್ತು. ಯಶು ಕೂಡ ತಿಂದಿದ್ರು, ಸೇಮೇ ಅಂತಲೇ ಅನಿಸ್ತು ನನಗೆ. ಇಲ್ಲೆಲ್ಲ ಎಲ್ಲ ಕಡೆ ಒಂದೇ ಟೇಸ್ಟ್ ಮಾಡ್ತಾರೆ ಅಂತ ಅನಿಸ್ತು ನನಗೆ ಚಿಕನ್ ಬಿರಿಯಾನಿನ. ಯಶು ಬಿರಿಯಾನಿ ಏನು ಬೇಡ ಅಂತ ಹೇಳಿಬಿಟ್ಟು ಅವರು ಪರೋಟ ತೊಗೊಂಡಿದ್ರು. ಪರೋಟಾಗೂ ಸೇಮ್ ಗ್ರೇವಿ ಆ್ಯಂಡ್ ಚಿಕನ್ ಬಿರಿಯಾನಿಗೂ ಸೇಮ್ ಗ್ರೇವಿ ಕೊಟ್ಟಿದ್ರು. ಅಲ್ಲಿ ಟೀ ಶಾಪ್ ನೋಡಿ ಯಶು ಟೀ ಕುಡಿತಾ ಇದ್ದಾರೆ. ಇದಿಷ್ಟೇ ಇವತ್ತಿನ ವ್ಲಾಗು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಡೇ 3 ವ್ಲಾಗು ಬರುತ್ತೆ. ಥ್ಯಾಂಕ್ ಯು.